ಇದೆಲ್ಲಾನು ಇವತ್ತು ಬಂದ್ಬಿಟ್ಟು 24 ಆಗಸ್ಟ್ 24 ವಾರ ಅಲ್ಲ. ನೋಡಿ ಫ್ರೆಂಡ್ಸ್, ಬೆಳಗ್ಗಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅದನ್ನು ನೋಡಿ ಒಂದು ಕ್ಲಿಪ್ಪಿಂಗ್ನ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನನಗಂತೂ ಇವಾಗ ಎಡಿಟ್ ಮಾಡುವಾಗ ನೋಡ್ತಾ ಇದ್ರೂ ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿದೆ. ಆಗ ತಾನೇ ಹುಟ್ತಾ ಇರೋ ಸೂರ್ಯ, ಆ ಸೂರ್ಯನ ಕಿರಣಗಳು ಮೋಡದ ಮೇಲೆ ಬಿದ್ದಿರೋದು ಎಲ್ಲನೂ ತುಂಬಾ ಇಷ್ಟ ಆಯಿತು ನನಗಂತೂ. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕ್ಲಿಪ್ಪಿಂಗ್ನ ತೆಗೆದಿದ್ದೀನಿ. ಮತ್ತು ಅವತ್ತು ಬೆಳಗ್ಗೆ ಬಂದ್ಬಿಟ್ಟು ಮೊಸರನ್ನ ಮಾಡಿದ್ದೆ. ನೋಡಿ, ಬಾಕ್ಸ್ಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಅಂದರೆ ಒಬ್ಬನೇ ಕಾಲೇಜ್ಗೆ ಹೋಗಿದ್ದು, ಇನ್ನೊಬ್ಬ ತಲೆನೋವು ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಬಂದ್ಬಿಟ್ಟು ನೋಡಿ, ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಕುದಿಯೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಈ ರೆಸಿಪಿನ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಬೇಕಿದ್ದರೆ ಹೋಗಿ ಸರ್ಚ್ ಮಾಡಿದ್ರೆ ಸಿಗತ್ತೆ, ಯಾವ ಥರ ಮಾಡ್ತೀನಿ ಏನು ಅಂತ. ತುಂಬ ವಿಡಿಯೋಗಳೇ ಹಾಕಿದ್ದೀನಿ, ಒಂದು 3-4 ಟೈಮ್ಸ್ ಹಾಕಿದ್ದೀನಿ ಇದೇ ಎಣ್ಣೆ ಬದನೆಕಾಯಿ ರೆಸಿಪಿನೇ. ಅದಕ್ಕೋಸ್ಕರ ನಾನು ಏನು ಈ ರೆಸಿಪಿನ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ರೈಸ್ಗೆ, ಮುದ್ದೆಗೆ, ಚಪಾತಿ, ಪೂರಿ ಈ ಥರ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಮತ್ತು ಇನ್ನು ಮಧ್ಯದಲ್ಲಿ ಎಲ್ಲ ಇನ್ನು ಅವ್ರು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲ ಹೋಗಿದ್ದಾದಮೇಲೆ, ಅವ್ರು ಕೆಲಸಕ್ಕೆ ಹೋಗಿದ್ದಾದಮೇಲೆ, ಇನ್ನು ಮಧ್ಯದಲ್ಲಿ ಎಲ್ಲ ಇನ್ನು ಬಟ್ಟೆ ಸ್ಟಿಚಿಂಗು, ಹಿಂಗೆ ಪಾರ್ಲರ್ಗೆ ಬರೋರು ಆ ಥರ ಈ ಥರ ಎಲ್ಲನೂ ಆಗಿದ್ದಾದಮೇಲೆ ಅವಾಗೇನು ವಿಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಸರಿ ಅಂತೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ನೈಟ್ ಆಗಿದೆ. ನೈಟು ಇನ್ನು ಅದೇ ಸಾಂಬಾರು ಸ್ವಲ್ಪ ಇತ್ತಲ್ವ, ಆ ಸಾಂಬಾರ್ಗೆ ನಾನು ಮುದ್ದೆ ರೈಸು ಮಾಡಿಬಿಟ್ಟು ಅದಕ್ಕೇ ನಾನು ನೋಡಿ ಹಾಲು ಕಾಯಿಸೋಕ್ಕೆ ಅಂತ ಹಾಲು ಇಟ್ಟಿದ್ದೀನಿ. ಹಾಗೆ ಮಜ್ಜಿಗೆ ಇರುತ್ತಲ್ವ, ಅದನ್ನು ಅವ್ರಿಗೆ ಇನ್ನು ಕೊಡುವಾಗ ಎಲ್ಲನೂ ಸ್ವಲ್ಪ ನೀರು ಎಲ್ಲ ಹಾಕಿ ಮಜ್ಜಿಗೆನ ತಿರುವಿ ಅದನ್ನು ಅಷ್ಟೇ ಅವ್ರಿಗೆ ಊಟಕ್ಕೆ ಅಂತ ಇಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಇಡ್ತಾಯಿದ್ದೀನಿ. ಈ ಥರ ಎಲ್ಲ ಆಗ್ತಾಯಿದೆ ನನ್ನ ಕೆಲಸಗಳು. ನನ್ನ ವಿಡಿಯೋಸು ಹೇಗಿದ್ದಾವೆ ಏನು ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಆ ಥರ ಎಲ್ಲ ಆಗ್ತಾಯಿದೆ ನೋಡಿ. ಒಂದು ಕಡೆ ಸಾರು ಕಾಯಿಸೋಕ್ಕೆ ಅಂತ ಇಟ್ಟಿದ್ದೆ, ಅದು ಆಗಿದೆ. ಇನ್ನೊಂದು ಕಡೆ ನಾನು ಹಾಲನ್ನು ಕುದಿಯೋಕ್ಕೆ, ಅದು ಮೊಸರು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂತ ಹೇಳಿಬಿಟ್ಟು ಹಾಗೆ ಸ್ಲಿಮ್ಮಲ್ಲಿಟ್ಟು ಹಾಗೆ ಇಟ್ಟಿದ್ದೀನಿ. ಅವ್ರಿಗೆ ನೋಡಿ ಈ ಥರ ಎಲ್ಲ ಸೋದಿಸಿ ಎಲ್ಲ ಕೊಟ್ಬಿಡಬೇಕು. ಗಡ್ಡೆ ಥರ ಸ್ವಲ್ಪ ಏನಾದರೂ ಕೆನೆ ಕಟ್ಕೊಂಡು ಥರ ಆ ಥರ ಎಲ್ಲನೂ ಸಿಗಬಾರ್ದು. ಅದಕ್ಕೆ ಅವ್ರಿಗೆ ಕೊಡುವಾಗನೂ ಒಂದ್ಸಲ ತಿರುಗಿಸ್ಬಿಟ್ಟು ಮತ್ತು ಸೋದಿಸ್ಬಿಟ್ಟು ಅವ್ರಿಗೆ ಇಟ್ಬಿಟ್ರೆ ಯಾವುದೇ ಇದು ಇರೋದಿಲ್ಲ. ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ವಾ. ಒಬ್ರಿಗೆ ಯಾವ ಥರ ಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಒಂದ್ಸಲ ತಿಳ್ಕೊಂಬಿಟ್ರೆ ಮತ್ತು ಹಾಗೆ ಮಾಡಿದ್ರೆ ನಮ್ಮ ಕಡೆ ಏನು ಈ ಥರ ತಪ್ಪಿಲ್ದಿರ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೊಟ್ಟೋದ್ರೆ ಅವರು ಕೇಳೋ ಅವಶ್ಯಕತೆಯೂ ಇರೋದಿಲ್ವಲ್ಲ. ಆ ಥರ ನೋಡಿ, ಹಾಲೂ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಹೊತ್ತು ಕುದೀಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಆ ಥರ ಎಲ್ಲ ಆಗ್ತಾಯಿದೆ. ಮಕ್ಕಳು ಎಲ್ಲನೂ ರೈಸ್ ಮಾಡಿದ್ದೆ. ಇನ್ನು ಬಂದ ತಕ್ಷಣ ಅವರು ತಿಂತಾರೆ. ಹಸಿವಾಗಿರುತ್ತಲ್ವ, ಒಬ್ಬ ತಿಂದಿರ್ತಾನೆ, ಇನ್ನೊಬ್ಬನು ಅವನಿಗೆ ಏನು ಮಾಡಿದ್ಯಾ ಏನು ಅಂತ ತಿಳ್ಕೊಂಡು ಮತ್ತು ಇಷ್ಟ ಆದರೆ ಬಂದ ತಕ್ಷಣ ತಿಂತಾನೆ. ಇಲ್ಲಾಂದರೆ ಇರು ಮಮ್ಮಿ ಮತ್ತೆ ತಿಂತೀನಿ ಆಮೇಲೆ ಅದು ಇದು ಅಂತ ಹೇಳ್ಬಿಟ್ಟಿರ್ತಾನೆ. ಮಧ್ಯದಲ್ಲಿ ನನಗೆ ತಿನ್ನೋಕೆ ಬೇಕು ಅದು ಇದು ಅಂತ ಹೇಳ್ಬಿಟ್ಟು ಪಾನಿಪುರಿನೋ ಇದು ಗೋಬಿನೋ ಇಲ್ಲ ಎಗ್ ಪಫ್ ಈ ಥರ ತರಿಸ್ಕೊಂಡು ತಿಂದ್ಬಿಡ್ತಾನೆ. ಆ ಥರ ಮಾಡ್ತಾನೆ. ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆ. ಅಂದರೆ ನಾನು ಇವಾಗ ಸಿಂಕಲ್ಲಿ ಪಾತ್ರೆನ ವಾಶ್ ಮಾಡ್ತಾಯಿಲ್ಲ. ಅದು ಬಂದ್ಬಿಟ್ಟು ಏನೋ ಸ್ವಲ್ಪ ಅಲ್ಲಿ ಬ್ಲಾಕ್ ಆಗ್ದಂಗೆ ಆಗ್ತಾಯಿದೆ. ಅಂದರೆ ನಾನೊಬ್ಬಳೇ ಅದು ಪಾತ್ರೆ ವಾಶ್ ಮಾಡ್ತಾಯಿದ್ರೆ ಏನೂ ಇರೋದಿಲ್ಲ. ಅಂದರೆ ನಾನು ಆ ಥರ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ರೈಸು ಆ ಥರ ಸಿಂಕ್ ಒಳಗಡೆನೇ ಹಾಕೋಕ್ಕೆ. ಸರಿ, ಇವ್ರಿಗೆ ಗೊತ್ತಾಗೋದಿಲ್ವಲ್ಲ, ಅದು ಹೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ. ಅದು ಹೋಗಿ ಬ್ಲಾಕ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಆಚೆ ಈ ಥರ ಟಬ್ಗೆಲ್ಲ ಹಾಕ್ಕೊಂಡು ಆಚೆ ವಾಶ್ ಮಾಡಿಕೊಂಡು ಮತ್ತು ಅದರಲ್ಲೇ ಎತ್ಕೊಂಡು ಬಂದ್ಬಿಟ್ಟು ಹಾಗೆ ಜೋಡಿಸ್ಕೊಂಬಿಡ್ತೀನಿ.
ಇದ್ದೀನಿ ಆ ಥರ. ಇದು ಸಿಂಕಲ್ಲಿ ವಾಶ್ ಮಾಡಿದ್ರೆ ಆಗಿಂದಾಗೆ ವಾಶ್ ಮಾಡಿಕೊಂಡು ಜೋಡಿಸ್ಕೊಂಬಿಡ್ಬೋದು. ಈಗ ಟಬ್ಗೆ ಹಾಕಿ ಮತ್ತೆ ಆಚೆ ಎತ್ಕೊಂಡೋಗಿ ವಾಶ್ ಮಾಡಿ ಮತ್ತೆ ಅದನ್ನು ಬಂದು ಜೋಡಿಸೋದು ಅಂದರೆ ತುಂಬಾ ತಲೆನೋವು ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಸ್ವಲ್ಪ ಇರಲಿ ಮತ್ತೆ ಸರಿ ಅಂತ ಬಿಟ್ಬಿಟ್ರೂ ಕಷ್ಟನೇ, ಮತ್ತು ನಮಗೇ ಕೆಲಸ ಜಾಸ್ತಿ ಆಗಿಬಿಡತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಒಂದ್ಸಲ ಅದಕ್ಕೇ ಟಬ್ಬೂ ಅಲ್ಲೇ ಇಟ್ಕೊಂಡು ಸಿಂಕ್ಗೆ ಹಾಕ್ದೇನೆ ಪಾತ್ರೆಗಳೆಲ್ಲ ಇದಕ್ಕೇ ಹಾಕ್ಕೊಂಡು ಹಾಗೆ ಎತ್ಕೊಂಡು ಹೊರ್ಟೋಗ್ತಾಯಿದ್ದೀನಿ. ಆ ಥರ ಮಾಡ್ತಾಯಿದ್ದೀನಿ. ಹೋಗ್ತವೆ, ನೀರೇನೋ ಹೋಗ್ತವೆ. ಒಂದೇ ಸಲ ಜಾಸ್ತಿ ಬಿಟ್ಟಿದ್ದೀವಿ ಅಂದರೆ ಆಚೆಗೆ ಬಂದ್ಬಿಡ್ತವೆ. ಅದಕ್ಕೋಸ್ಕರ ಯಾಕೆ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಅದಕ್ಕೆ ಏನು ಹಾಕೋದು ಬರುತ್ತಲ್ವ, ನನ್ನ ಮಕ್ಳಿಗೆ ಹೇಳ್ತಾನೆ ಇದ್ದೀನಿ. ಇನ್ನು ಅವ್ರು ಬೆಳಗ್ಗೆ ಹೋಗೋದು ಮತ್ತು ಸಾಯಂಕಾಲ ಬರೋದು ಇದ್ದಾಗ ನೆನಪು ಇರೋಲ್ಲ, ಮರ್ತೋಗ್ತಾರೆ, ಆ ಥರ ಹೇಳ್ಬಿಟ್ಟು ಅದ್ರ ಮೇಲೆ ಗಮನನೇ ಇಲ್ಲ. ಸರಿ, ಈ ಥರ ಎಲ್ಲ ನನ್ನ ಕೆಲಸಗಳು ಎಲ್ಲನೂ ಈ ಥರ ಮುಗಿಸ್ತಾ ಇದ್ದೀನಿ. ಇನ್ನೇನು ಗಣೇಶ ಹಬ್ಬನೂ ಹತ್ರ ಬಂತು, ನಮ್ಮ ಅಕ್ಕನ ಮಗಳ ಮದುವೆನೂ ಹತ್ರ ಬಂತು. ಅದು ಬಟ್ಟೆ ಸ್ಟಿಚಿಂಗು ಎಲ್ಲನೂ ತುಂಬಾ ಜಾಸ್ತಿ ಆಗೋಗುತ್ತೆ. ಮನೆಯಲ್ಲೇ ಕೆಲಸಗಳು, ಬಟ್ಟೆ ಸ್ಟಿಚಿಂಗು ಈ ಥರ ಎಲ್ಲನೂ ಏನೇನು ಮಾಡೋದು, ಹೇಗೆ ಮ್ಯಾನೇಜ್ ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಕಸ್ಟಮರ್ಸ್ ಬಟ್ಟೆನೂ ತೆಗೆದು ಇಟ್ಕೊತಾ ಇದ್ದೀನಿ. ಈ ಕಡೆ ಮದುವೆ ಬಟ್ಟೆಗಳೂ ಇದ್ದಾವೆ. ಅಂದರೆ ಗೊತ್ತಲ್ವ, ಮದುವೆ ಅಂದರೆ ಅದು ನಮ್ಮನೆ ಮದುವೆ ಅಂದರೆ ನಾವು ಆ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಪ್ಯಾಷನ್ ನನಗೆ ಬ್ಲೌಸು ಪ್ಯಾಷನ್ನಾಗಿ ನಾನು ಸ್ಟಿಚ್ ಮಾಡ್ಕೊಂಡು ನನ್ನ ಕೈಯಾರೆ ನಾನೇ ಇದು ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬಾ ಇಷ್ಟ. ಆ ಥರ ಎಲ್ಲ ಇದೆ. ಹೇಗೆಲ್ಲ ಆಗುತ್ತೆ ಏನು ಅಂತ ಗೊತ್ತಿಲ್ಲ ನನಗಂತೂ. ತುಂಬಾ ಒಂಥರ ಕನ್ಫ್ಯೂಸ್ ಆಗೋಗಿದೆ, ಒಂಥರ ಟೆನ್ಷನ್ನು, ಯಾವಾಗ ಆಗುತ್ತೆ ಕೆಲಸ ಏನು ಹೇಗೆ ಅಂತೇಳ್ಬಿಟ್ಟು. ಸರಿ, ಅವತ್ತೆಲ್ಲ ಆ ಥರ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ. ಅವತ್ತು ಇನ್ನು ಬೆಳಗ್ಗೆನೇ ರಂಗೋಲಿನ ಬಿಡಿಸಿದ್ದೆ. ತುಂಬಾ ದಿನ ಆಯಿತು ಅಂತ ಹೇಳ್ಬೋದು ರಂಗೋಲಿ ಬಿಡಿಸಿ. ಹಾಗೆ ಇದ್ದೋಗ್ತೀನಿ ಒಂದೊಂದು ಟೈಮು ಆ ಥರ. ಸರಿ, ಆ ಥರ ಎಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ರಸಮ್ಗೆ ಏನೋ ಅದು ರಂಗೋಲಿ ಬಿಡಿಸಿದ್ದಾದ್ಮೇಲೆ ಮತ್ತು ಆ ಡೇನಲ್ಲಿ ನಾನೇನೋ ವಿಡಿಯೋನ ಶೂಟೇ ಮಾಡ್ಕೊಂಡಿರಲಿಲ್ಲ. ಮತ್ತು ಇದು ನೈಟಲ್ಲಿ ರಸಮ್ಗೆ ರೆಡಿ ಮಾಡಿದೆ. ರಸಮ್ ಮಾಡಿದ್ದು ಎಲ್ಲ ಆಯಿತು. ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಶನಿವಾರ, 3ನೇ ಶನಿವಾರ ಆಗಿರುತ್ತೆ. ಇನ್ನೇನು ನಾನು ಪೂಜೆ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋಗಿದ್ದೀನಿ. ಬಟ್ಟೆ ಇದ್ದಾವೆ ಕಟ್ ಮಾಡೋವು, ಅದಕ್ಕೆ ಮಾಡ್ತಾ ನೋಡಿ ಮಾರ್ಕೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದೆಲ್ಲನೂ ಕಟ್ ಮಾಡಿದ್ದೆ ನೋಡಿ. ಈ ಥರ ಕಟ್ ಮಾಡಿ ಮತ್ತು ಎಡಿಟಿಂಗು, ವಿಡಿಯೋ ಎಡಿಟಿಂಗು, ವಾಯ್ಸ್ ಓವರು ಆ ಥರ ಎಲ್ಲ ಕೊಟ್ಕೊತ ಹೀಗೆ ಇದ್ದೀನಿ. ಇವತ್ತು ಬಂದ್ಬಿಟ್ಟು 24 ಆಗಸ್ಟ್ 24. ಆಗಸ್ಟ್ 24 ಇವತ್ತು ಒಂದು ಸ್ಪೆಷಲ್ ಡೇನೇ ಅಂತಲೇ ಹೇಳ್ಕೊಬೋದು. ಇನ್ನೇನು 20 ಇಯರ್ಸ್ ಬ್ಯಾಕ್ ಸ್ಪೆಷಲ್ ಡೇ. ಅವತ್ತಿಂದ ಇವತ್ತುವರೆಗೂ ಏನು ಅಂತ ಕೆಲವೊಬ್ಬರಿಗೆಲ್ಲ ಗೊತ್ತೇ ಇರುತ್ತೆ. ಇನ್ನು ಇದ್ದಾವೆ ಬಟ್ಟೆ ಎಲ್ಲ ಕಟ್ ಮಾಡೋವು. ಇನ್ನು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಹಬ್ಬಕ್ಕೆ ಬಟ್ಟೆ ಕೊಡೋಕ್ಕೆ. ಎಲ್ಲನೂ ಅರ್ಜೆಂಟಾಗಿ ಇರೋವುಗಳನ್ನ ಬೇಗನೆ ಸ್ಟಿಚ್ ಮಾಡಿಬಿಡ್ಬೇಕು. ಇನ್ನು ಸ್ವಲ್ಪ ಹತ್ರ ಹೋಗ್ತಾ ತಗೊಳ್ಳೋದು ಕಡಿಮೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಮದುವೆ ಬರ್ತಾ ಇದೆಯಲ್ಲ, ಅದೂ ಕೆಲಸ ಇರುತ್ತೆ. ಅಂದರೆ ಕೆಲಸ ಅಂದರೆ ಬಟ್ಟೆ ಸ್ಟಿಚ್ ಮಾಡೋದು, ಇಲ್ಲ ಅಲ್ಲಿಗೆ ಹೋಗಬೇಕು, ಹಬ್ಬದ ಕೆಲಸ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಇವೇ ಇದಾವಲ್ಲ, ಇವನ್ನೇ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ. ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು 3:33 ಆ ಥರ ಆಗಿದೆ. ಇನ್ನೇನು ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋದ್ರು. ಅವ್ರಿಗೆ ಬೆಳಗ್ಗೆ ಏನು ಮಾಡಲಿಲ್ಲ, ಯಾಕೋ ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ. ನೆನ್ನೆಯಿಂದ ಅಂದರೆ ಎದ್ದಿದ್ದೆ. ಸರಿ, ಹೋಗಿ ಏನಾದರೂ ತೊಗೊಂಬಿಡಿ ಅಂತ ಹೇಳ್ಬಿಟ್ಟು ದುಡ್ಡೆ ಕೊಟ್ಟು ಕಳಿಸ್ಬಿಟ್ಟೆ. ಏನಾದರೂ ಬಾಕ್ಸ್ಗೆ ತೊಗೊಂಬಿಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮನೇಲೆ ಅನ್ನ ರಸಮ್ ಮಾಡಿದ್ದೆ. ತೋರಿಸ್ದೆ ಅಲ್ವಾ ರಸಮ್ ಯಾವ ಥರ ಮಾಡೋದು. ಅದಕ್ಕೆಲ್ಲನೂ ಟೊಮೊಟೊ ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ಲ, ಅದರದ್ದೇ ರಸಮ್ ಎಲ್ಲ ಮಾಡಿದ್ದೆ. ಅದಕ್ಕೇ ಅನ್ನ ರಸ ಮಾಡಿಬಿಟ್ಟು ಇವಾಗ ಅವರು ಎಲ್ಲ ತಿಂದು ಹೋಗಿದ್ದಾರೆ. ಮಕ್ಕಳು ಎಲ್ಲ ಹೋಗಿದ್ದಾರೆ, ಅವರು ಕೆಲಸಕ್ಕೆ ಹೋಗಿದ್ದಾರೆ. ನಾನು ನನ್ನ ಕೆಲಸ ಈ ಕೆಲಸ ನೋಡ್ಬಿಟ್ಟಿನಿ. ಈ ಥರ ಇವೆಲ್ಲ ಒಬ್ಬರಿಗೂ ಅದು ನೋಡಿ. ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ಡ್ರೆಸ್ ಆದರೆ ಒಬ್ರದ್ದು ಈ ಕಡೆ ಹಾಕ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದೀನಿ. ಇದು ಬೇರೆಯವ್ರದ್ದು, ಅದಕ್ಕೆ ಇದನ್ನು ಬೇರೆ ಸುತ್ತಿ ಈ ಥರ ಇಟ್ಟಿದ್ದೀನಿ ನೋಡಿ. ಈ ಥರ ಎಲ್ಲ ನನ್ನ ಕೆಲಸ ಆಗ್ತಾಯಿದೆ. ಶನಿವಾರ ಅಲ್ವಾ, ಇಲ್ಲೇ ನಮ್ಮ ಪಕ್ಕದಲ್ಲೇ ಇದು
ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ. ಸರಿ ಗಾಡಿ ಇರತ್ತೇನೋ ಪೂಜೆಗೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ, ಆದ್ರೂ ಹೋಗಲಿಲ್ಲ, ಹಾಗೇ ಇದ್ದೀನಿ. ಸರಿ ಬನ್ನಿ, ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹಾಗೇ ನೋಡ್ತಾ ಇರಿ. ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಮಾರ್ಕೆಲ್ಲ ಹಾಕಿ ಇಟ್ಟಿದ್ದೀನಿ, ಮಾರ್ಕ್ ಹಾಕಿ ಇಟ್ಟಿದ್ದೀನಿ, ಕಟ್ ಮಾಡಬೇಕು. ವಿಡಿಯೋನ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮತ್ತು ಅದು ಅಪ್ಲೋಡ್ ಆಗೋವರೆಗೂ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ತಮ್ನೆಲ್ಗೆ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ಸೆಟ್ ಮಾಡಿ ಎಲ್ಲ ಇನ್ನು ಅದನ್ನು ಅಪ್ಲೋಡ್ ಮಾಡಿ ಅದನ್ನೇ ಇನ್ನು ನೋಡ್ತಾ ಇರಬೇಕಲ್ಲ, ಯಾವ ಥರ ಇದೆ, ಹೋಗ್ತಾ ಇದೆಯಾ ಇಲ್ವಾ, ಹೇಗೆ ಏನು ಅಂತ ಹೇಳ್ಬಿಟ್ಟು ಆ ಥರ ಆಗ್ತಾಯಿದೆ. ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಸಾಯಂಕಾಲ ಆಗ್ತಾ ಇನ್ನು ಯಾರಾದರೂ ಐಬ್ರೋಗೆ ಫೇಶಿಯಲ್ಗೆ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ, ಇಲ್ಲ ಬಟ್ಟೆ ಸ್ಟಿಚಿಂಗು, ಡ್ರೆಸ್ಸಸ್ ಸ್ಟಿಚಿಂಗು ಆ ಥರ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿದೆ. ನಾನು ಈ ವ್ಲಾಗ್ನೂ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬೇಕಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.